ಕೃತಯುಗದಲ್ಲಿ ನಡೆದ ಯುದ್ಧಗಳ ಬಗ್ಗೆ ಮೂವಿಲ್ ನೋಡಿರ್ತೀರ, ಕತೆ ಪುರಾಣಗಳಲ್ಲಿ ಕೇಳಿರ್ತೀರ. ಈ ಯುಗದಲ್ಲಿ ದೇವಾನುದೇವತೆಗಳು ಮತ್ತು ಅಸುರರ ನಡುವೆ ಹಲವಾರು ಯುದ್ಧಗಳು ನಡೆದಿವೆ. ಎಕ್ಸಾಂಪಲ್, ಸಮುದ್ರ ಮಂಥನ, ವಿಷ್ಣುವಿನ ಅವತಾರ, ತಾರಕಮಯ ಯುದ್ಧ. ಇದೇ ತರನಾಗಿ ಇನ್ನೂ ಹಲವಾರು ಯುದ್ಧಗಳು ನಡೆದಿವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಈ ಕತೆ ಬರೋದಾದ್ರೆ ಸಾಕ್ಷಾತ್ ಶಿವನೇ ಶ್ರೀ ಮಾಲತೇಶ ಮೈಲಾರಂಗೇಶ್ವರ ಸ್ವಾಮಿಯ ಅವತಾರದಲ್ಲಿ ಮಣಿಮಲ್ಲಾಸುರರನ್ನು ಸಂಹಾರ ಮಾಡಲು ಅದೇ ಯುಗದಲ್ಲಿ ಒಂದು ಮಹಾನ್ ಘೋರ ಯುದ್ಧವೇ ನಡೆಯಿತು. ಆ ಯುದ್ಧ ಹೇಗೆ ಶುರುವಾಯಿತು ಗೊತ್ತಾ? ಕೃತಯುಗದಲ್ಲಿ ಮಣಿಕಾಸುರ ಮತ್ತು ಮಲ್ಲಾಸುರರಿಂದ ಭೂಲೋಕವು ಕಂಗೆಟ್ಟಿತ್ತು ಎಂದು ಕೇಳಿದ್ದೇನೆ. ಭಕ್ತರ ರಕ್ಷಣೆಗಾಗಿ ಮಾಡಿದ ಆ ಯುದ್ಧದ ಬಗ್ಗೆ ನನಗೆ ತಿಳಿಸಿ. ಕೃತಯುಗದಲ್ಲಿ ಮಣಿಕಾಸುರ ಮತ್ತು ಮಲ್ಲಾಸುರ ಅಹಂಕಾರದ ಜ್ವಾಲೆಯಲ್ಲಿ ಭೂಲೋಕವನ್ನು ಸುಡುತ್ತಿದ್ರು. ಆ ಕ್ಷಣದಲ್ಲಿ ಭಕ್ತನೊಬ್ಬ ಮಹಾದೇವ ಎಂದು ಕರೆದಾಗ ನನ್ನ ಹೃದಯದಲ್ಲಿ ಅಗ್ನಿ ಪ್ರಜ್ವಲಿಸಿತು. ಧರ್ಮದ ರಕ್ಷಣೆಗೆ ಸಂಹಾರವೇ ಅಂತಿಮ. ಹೇಗಾಯ್ತು ಗೊತ್ತೇ? ಓಂ ಬ್ರಹ್ಮದೇವಾಯ ನಮಃ. ಓಂ ದದ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ದದ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ದದ ಬ್ರಹ್ಮದೇವಾಯ ನಮಃ. ಸೃಷ್ಟಿಯ ಕರ್ತಾದ ನಾವು ಅನೇಕ ವರ್ಷಗಳಿಂದ ಕಠಿಣ ತಪಸ್ಸು ಮಾಡುತ್ತಿದ್ದೇವೆ. ರಾಕ್ಷಸರೇ, ನಿಮ್ಮ ತಪಸ್ಸು ನನಗೆ ಸಂದೇಶ ತಂದಿದೆ. ಕೇಳಿ, ನಿಮಗೆ ಯಾವ ವರ ಬೇಕು? ಬ್ರಹ್ಮದೇವರೇ, ಶಿವನ್ನು ಬಿಟ್ಟು ದೇವತೆಗಳು, ಮಾನವರು ಯಾರೂ ನಮ್ಮನ್ನು ಕೊಲ್ಲಲು ಸಾಧ್ಯವಾಗದಂತಹ ವರವನ್ನು ಕೊಡಿ. ತಥಾಸ್ತು. ನಿಮ್ಮ ತಪಸ್ಸಿಗೆ ನಾನು ಈ ವರವನ್ನು ನೀಡುತ್ತೇನೆ. ಈ ಭೂಮಿಯಲ್ಲಿ ಈಗ ಯಾರು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ದೇವತೆಗಳು ನಮ್ಮ ಶಕ್ತಿಗೆ ಹೆದರುತ್ತಿದ್ದಾರೆ. ಈಗ ಈ ಲೋಕ ನಮ್ಮದು. ಇಂದ್ರಯ ಸ್ವಾಹ. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ. ಮಕ್ಕಳೇ, ಜ್ಞಾನವೇ ಮಾನವನಿಗೆ ದೊಡ್ಡ ಸಂಪತ್ತು. ಧರ್ಮದ ಮಾರ್ಗದಲ್ಲಿ ನಡೆಯುವವನನ್ನು ದೇವರೂ ಕಾಪಾಡುತ್ತಾನೆ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಅಣ್ಣ, ಈ ವರ್ಷ ಬೆಳೆ ತುಂಬಾ ಚೆನ್ನಾಗಿದೆ. ಹೌದು, ದೇವರ ಕೃಪೆಯಿಂದ ನಮ್ ಹೊಲ ತುಂಬಾ ಫಲ ನೀಡ್ತಿದೆ. ಬನ್ನಿ, ನಾಟಿ ಕೆಲಸವನ್ನ ಬೇಗ ಮುಗಿಸೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಣ್ಣ, ನಾಳೆ ನಮ್ಮ ಹಳ್ಳಿಯಲ್ಲಿ ದೊಡ್ಡ ಹಬ್ಬ ಇದೆ. ಹೌದು, ಎಲ್ಲರೂ ಸೇರಿ ದೇವರಿಗೆ ಪೂಜೆ ಮಾಡಿ ಸಂಭ್ರಮ ಮಾಡೋಣ. ನಾವು ಮನೆಗಳನ್ನ ಹೂವುಗಳಿಂದ. ದೇವರ ಕೃಪೆಯಿಂದ ನಮ್ಮ ಹಳ್ಳಿ ಸದಾ ಸುಖ ಶಾಂತಿಯಲ್ಲಿರ್ಲಿ. ಡೊಳ್ಳು ಬಾರ್ಸಿ. ಅಮ್ಮ, ಈ ವಾತಾವರಣ ಎಷ್ಟು ಸುಂದರವಾಗಿ ಶಾಂತಿಯಾಗಿದೆ. ಹೌದು ಮಗುವೆ, ಇದು ದೇವರ ಆಶೀರ್ವಾದದಿಂದ ಬಂದ ಶಾಂತಿ. ಅಮ್ಮ, ಈ ಶಾಂತಿಯನ್ನು ಯಾರು ಹಾಳು ಮಾಡಬಹುದು? ಮಗನೇ, ದೇವರ ಕೃಪೆ ಇದ್ರೆ ಈ ಶಾಂತಿಯನ್ನು ಯಾರೂ ಹಾಳು ಮಾಡಲು ಸಾಧ್ಯವಿಲ್ಲ. ನಾವು ನಾಶ ಮಾಡುತ್ತೇವೆ. ಯಾರಿಗೂ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಓಡಿ ಹೋಗಿರಿ.
ಓಡಿ ಹೋಗಿರಿ. ನಿಮ್ಮನ್ನು ರಕ್ಷಿಸಲು ಈ ಲೋಕದಲ್ಲಿ ಯಾರೂ ಇಲ್ಲ. ಓಡಲಿ. ಎಷ್ಟು ದೂರ ಓಡ್ತಾರೆ ನೋಡೋಣ. ಈ ಭೂಮಿಯಲ್ಲಿ ನಮ್ಮಿಂದ ತಪ್ಪಿಸಿಕೊಳ್ಳುವವರು ಯಾರೂ ಇಲ್ಲ. ಈ ಪಾಠಶಾಲೆಗಳಿಂದಲೇ ಜನರು ಶಕ್ತಿಯಾಗುತ್ತಾರೆ. ಓ, ಅದಕ್ಕೆ ಇವುಗಳನ್ನು ಇಂದು ನಾಶ ಮಾಡುತ್ತೇವೆ. ಓ ದುಷ್ಟ ರಾಕ್ಷಸ, ನಿರಪರಾಧಿಗಳ ರಕ್ತದಿಂದ ನಿನ್ನ ಶಕ್ತಿ ಹೆಚ್ಚಾಗುವುದಿಲ್ಲ. ಧರ್ಮದ ಕೋಪ ಎದ್ದಾಗ ನಿನ್ನ ಅಂತ್ಯ ಅನಿವಾರ್ಯ. ಈ ಅರಣ್ಯದಲ್ಲಿ ಈಗಿನಿಂದ ರಾಕ್ಷಸರ ಆದೇಶವೇ ನಡೆಯುತ್ತದೆ. ಇಲ್ಲಿಂದ ಹೊರಟು ಹೋಗಿ, ಇಲ್ಲವಾದರೆ ನಿಮ್ಮ ಯಜ್ಞಕುಂಡವೇ ನಿಮ್ಮ ಸಮಾಧಿಯಾಗುತ್ತದೆ. ಓಡಿ, ಓಡಿ. ರಾಕ್ಷಸರು ಬರ್ತಿದ್ದಾರೆ. ಜೀವ ಉಳಿಸಿಕೊಳ್ಳಬೇಕಾದ್ರೆ ಈಗಲೇ ಈ ಅರಣ್ಯವನ್ನು ಬಿಟ್ಟು ಆ ಪರ್ವತದ ಕಡೆಗೆ ಹೋಗಿ. ಓ ಋಷಿಗಳೇ, ನಿಮ್ಮ ಶಿವನ ಹೆಸರು ಜಪ ಮಾಡುತ್ತಾ ಇಲ್ಲಿ ತಪಸ್ಸು ಮಾಡುತ್ತಿದ್ದೀರಾ? ನಿಮ್ಮನ್ನು ರಕ್ಷಿಸಲು ನಿಮ್ಮ ಶಿವನೇ ಬರಲಿ. ದೇವತೆಗಳಿಗೂ ನಮ್ಮ ಶಕ್ತಿಗೆ ಎದುರಿಸುವ ಶಕ್ತಿ ಇಲ್ಲ. ಈ ದೇವಾಲಯ ಜನರು ಕಷ್ಟದಲ್ಲಿದ್ದಾರೆ. ಓ ಮಹರ್ಷಿಗಳೇ, ನಿಮ್ಮ ನೋವು ನನಗೆ ತಿಳಿದೆ. ಆ ರಾಕ್ಷಸರು ಮಾಡಿದ ಅನ್ಯಾಯವನ್ನು ನಾನು ನೋಡುತ್ತಿದ್ದೇನೆ. ಆದಾಗ್ಯೂ ಆ ರಾಕ್ಷಸರು ಬ್ರಹ್ಮನಿಂದ ವರವನ್ನು ಪಡೆದಿದ್ದಾರೆ. ಆ ವರದಿಂದಾಗಿ ನಾನು ಅಥವಾ ದೇವರುಗಳು ನೇರವಾಗಿ ಅವರಿಗೆ ಏನೂ ಮಾಡಲು ಸಾಧ್ಯವಿಲ್ಲ. ಘೋರ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಹೊರಪಡೆದ ರಾಕ್ಷಸರು ಭೂಲೋಕದಲ್ಲಿ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುತ್ತಿದ್ದ ಜನರು ಮತ್ತು ಋಷಿಗಳ ಮೇಲೆ ಮತ್ತು ಕೈಲಾಸದಲ್ಲಿ ದೇವಾನುದೇವತೆಗಳನ್ನು ಚಿತ್ರಹಿಂಸೆಗೊಳಿಸಿ ಅವರ ನೆಮ್ಮದಿಯನ್ನು ಭಂಗ ಮಾಡಿ ನಾಶ ಮಾಡಿ ಜಗತ್ತಿನ ವಿನಾಶವನ್ನು ಮಾಡುತ್ತಿರುವ ಈ ರಾಕ್ಷಸರನ್ನು ಸಂಹರಿಸಲು ದೇವಾನುದೇವತೆಗಳೇ ಸಾಧ್ಯವಿಲ್ಲವೆಂದರೆ. ಹೇ ಶ್ರೀಮನ್ನಾರಾಯಣ, ಭೂಮಿಯ ಮೇಲೆ ರಾಕ್ಷಸರು ಅತಿಯಾದ ಅನ್ಯಾಯ ಮಾಡುತ್ತಿದ್ದಾರೆ. ಹಳ್ಳಿಗಳನ್ನು ನಾಶ ಮಾಡಿ ಜನರನ್ನು ಹಿಂಸೆ ಮಾಡುತ್ತಿದ್ದಾರೆ. ಋಷಿಗಳೇ, ನನಗೆ ತಿಳಿಯಿತು. ಆದರೆ ಅವರು ಬ್ರಹ್ಮನಿಂದ ವರವನ್ನು ಪಡೆದಿದ್ದಾರೆ. ನಾನೇನು ಮಾಡಲು ಸಾಧ್ಯವಿಲ್ಲ. ಆದರೆ ಒಂದು ಮಾರ್ಗ ಇದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಮಹಾದೇವ, ರಾಕ್ಷಸರು ಭೂಮಿಯಲ್ಲಿ ಅಧರ್ಮವನ್ನು ಹೆಚ್ಚಿಸುತ್ತಿದ್ದಾರೆ. ನಾವು ತುಂಬಾ ಕಷ್ಟದಲ್ಲಿದ್ದೇವೆ. ನಮ್ಮನ್ನು ರಕ್ಷಿಸುವ ದಾರಿ ತೋರಿಸು ದೇವ. ದೇವತೆಗಳೇ, ಧರ್ಮವನ್ನು ರಕ್ಷಿಸಲು ಈಗ ಸಾಧನೆ ಮಹಾಶಕ್ತಿ ಉದ್ಭವವಾಗುತ್ತದೆ. ಈ ಜಡೆಯಿಂದ ಉದ್ಭವವಾಗುವ ಶಕ್ತಿ ಲೋಕದ ಅಧರ್ಮವನ್ನು ನಾಶ ಮಾಡುತ್ತದೆ. ರಣಚಂಡಿ, ಆ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಧರ್ಮವನ್ನು ಉಳಿಸು ಹೋಗು. ಮಲ್ಲಮಣಿಕ ಅಸುರರನ್ನು ಸಂಹರಿಸಲು ಆ ಪರಮೇಶ್ವರ ಪಾರ್ವತಿ ದೇವಿಯು ಶ್ರೀ ಮಾಲಾಸ ಮಾತಂಡ ಭೈರವನಾಗಿ ಹೇಗೆ ಅವತರಿಸಿದರು ಗೊತ್ತಾ? ರಣಚಂಡಿಯಾಗಿ ಅವತರಿಸಿದ ಸಂಪೂರ್ಣ ಕಥೆ ತಿಳಿಯಲು ಪಾರ್ಟ್ 2 ವೀಕ್ಷಿಸಿ.